ಗುರು ಒಂದ್ ಟೈಮಲ್ಲಿ ಅವಳಾಗೆ ಬಂದ್ಲು, ಅವಳಾಗೆ ಓದ್ಲು. ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ. ಏನಂದ್ಲೇ? ಓ ನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಗುರು ಒಂದ್ ಟೈಮಲ್ಲಿ ಅವಳಾಗೆ ಬಂದ್ಲು, ಅವಳಾಗೆ ಓದ್ಲು. ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ. ಏನಂದ್ಲೇ? ಓ ನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ರೀಲ್ಸು ಶಾರ್ಟ್ಸು ಎಲ್ಲ ಬಂದಾಗಿದ್ದ ನಾನು ಎಲ್ಲ ಬಂದಾಗಿಂದ ಎಲ್ರಿಗೂ ಆಸೆ ಇರುತ್ತೆ. ಆಸೆನ ನೀವು ಕೂಡ ಹೇಳ್ಕೊಂಡಿದ್ರಿ. ನಂದು ಯಾವಾಗ ಒಂದು ರೀಲ್ಸ್ ವೈರಲ್ ಆಗುತ್ತೆ, ಯಾವಾಗ ಜನ ನೋಡ್ತಾರೆ, ಯಾವಾಗ ನನ್ನ ಕಂಡಿದ್ದಾರೆ ಅಂತ. ಕೊನೆಗೋದು ಆಗೋಯ್ತು. ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಸಾಂಗನ್ನ ಆಫ್ಟರ್ 25 years ಆದಮೇಲೆ ಎಲ್ಲರ ಬಾಯಲ್ಲೂ ಗುಂಗು ಹಾಗೆ ಮಾಡಿದ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬ ಖುಷಿಯಾಗುತ್ತೆ ಸರ್. ಒಬ್ಬ ಯಾವುದೋ ಒಂದು ಚಿಕ್ಕ ಹಳ್ಳಿ ಹುಡುಗ ಕನಸ್ಕೊಂಡಿರ್ತೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗಬೇಕು ಅಂತ. ಕೊನೆಗೂ ಆಸೆ ಈಡೇರಿತು. ಅಂದರೆ ಆ ಖುಷಿನ ಎಕ್ಸ್ಪ್ರೆಸ್ ಅಂತ ದೇವಣಿ ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಖುಷಿ ಇದೆ. ಯಾವ ಊರು ಮೂಲತಃ, ಏನು ಹಿನ್ನೆಲೆ ಏನು ಅಂತ ಎಕ್ಸ್ಪ್ಲೇನ್ ಮಾಡುವಾಗ ನಮಗೆ? ನಮ್ಮೂರು ವಿಜಯನಗರ ಜಿಲ್ಲೆ, ಕೊಟ್ಟೂರು ತಾಲೂಕು. ಕೊಟ್ಟೂರಿಂದ 2 ಕಿಲೋಮೀಟ್ರ್ ಹಳ್ಳಿ, ಹೆಳ್ಳ ಗ್ರಾಮ ಅಂತ. ನನ್ನ ಹೆಸರು ಕನಕ ಅಂತ. ಕನಕ. ಏನು ಓದಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಊರಲ್ಲಿ? ನಾನು BCom ಕಂಪ್ಲೀಟ್ ಆಗಿದೆ ನಂದು. ಊರಲ್ಲಿ ನಾನು ಫೋಟೋಗ್ರಫಿ ಮಾಡ್ತಾಯಿದ್ದೀನಿ, ಫೋಟೋಗ್ರಫಿ ಬಿಸ್ನೆಸ್ಸು. ಫ್ರೀ ಟೈಮಲ್ಲಿ ಶಾರ್ಟ್ ಫಿಲ್ಮ್ಗಳು, ರೀಲ್ಸ್ ವಿಡಿಯೋಗಳು ಮಾಡ್ತಾ ಇರ್ತೀನಿ. ಈ ರೀಲ್ಸ್ ಮಾಡಬೇಕು ಅಂತ ಅನ್ಸಿದ್ದು ಯಾವಾಗಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಕನಕ? ಟಿಕ್ಟಾಕಿಂದನೂ ಮಾಡ್ತಾಯಿದ್ದೀನಿ. ಟಿಕ್ಟಾಕಿಂದ ಮಾಡ್ತಾಯಿದ್ದೆ. ಅಲ್ಲಿ ಕೂಡ ಒಳ್ಳೆ ಪ್ರತಿಕ್ರಿಯೆ ಬರ್ತಾಯಿತ್ತು. ಅದೇ ಟೈಮಿಗೆ ಟಿಕ್ಟಾಕ್ ಬ್ಯಾನ್ ಆಯಿತು. ಅಲ್ಲಿಂದ ಮತ್ತೆ ಇನ್ಸ್ಟಾಗ್ರಾಮ್ ಬರೋಕ್ಕೆ 2 ವರ್ಷ ತೊಗೊಂಡೆ. ಅಲ್ಲಿ ತನಕ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿರಲಿಲ್ಲ. ಇವಾಗ ಮತ್ತೆ ಇನ್ಸ್ಟಾಗ್ರಾಮಿಂದ ಇನ್ನೊಂದು ಹೇಳಬೇಕು, 2 ವರ್ಷ ಆಯ್ತು ನನಗೆ ಇನ್ಸ್ಟಾಗ್ರಾಮಿಗೆ ಬಂದು. 50,000 ಜನ ಫಾಲೋವರ್ಸ್ನ ಗಳಿಸೋದಕ್ಕೆ 2 ವರ್ಷ ಟೈಮ್ ತೊಗೊಂಡಿದ್ದೀನಿ. ಈಗ 1 ಲಕ್ಷ ಜನ ಫಾಲೋವರ್ಸ್ ತೊಗೊಳೋದಕ್ಕೆ ಜಸ್ಟ್ 2 ವೀಕ್ಸಲ್ಲಿ 1 ಲಕ್ಷ ಜನ ಬಂದಿದ್ದಾರೆ. 50,000 ತಗೊಳ್ಳೋದಕ್ಕೆ 2 ವರ್ಷ. 50,000 ತಗೊಳ್ಳೋದಕ್ಕೆ ಬರೀ 2 ವಾರ. 1 ಲಕ್ಷ ಜನ ತನಕ ಟೋಟಲ್. ಈಗ 1 ಲಕ್ಷ, ಈಗ ಟೋಟಲ್ 1,80,000 ಜನ ಇದ್ದಾರೆ. ಹಾಗೆ 50,000 ಜನ ಆಗೋದಕ್ಕೆ 2 ವರ್ಷ ಆಗಿದೆ. ಇನ್ನು ಮೇಲೆಗಡೆ ಈಗ ಇದ್ದಾರಲ್ಲ, ಈಗ ಒಂದು ಮೇಲೆ ಎಷ್ಟು ಆದರೆ ಇನ್ನೊಂದು 110 ಹಿಂಗೆ ಜಸ್ಟ್ 2 ವೀಕ್ಸಲ್ಲಿ ಬಂದಿದ್ದಾರೆ. ಆ ಕರಿಮಣಿ ಮಾಲೀಕ ಸಾಂಗಿನಿಂದ. ಅಂದರೆ ಜನಕ್ಕೆ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಇಷ್ಟ ಆಗುತ್ತೆ ಅಂತ ಗೆಸ್ ಮಾಡೋಕ್ಕಾಗಲ್ಲ. ಅದೊಂದು ನಾನು ಸಿಕ್ಕಾಪಟ್ಟೆ ವೈರಲ್ ಆಯ್ತು. ನನ್ನದೇ ಒಂದು ಅಂದರೆ ವಿಡಿಯೋ ವೈರಲ್ ಆಗ್ತಿದೆ. ಅಲ್ಲಿ ನಂದು ಒರಿಜಿನಲ್ ಕ್ರಿಯೇಟರ್ ಅಂತ ತೋರಿಸ್ತಾ ಇಲ್ಲ, ಬೇರೆ ಯಾರ್ದೋ ತೋರಿಸ್ತಾ ಇದೆ. ಅದೊಂದು ನನಗೆ ಸಣ್ಣ ಬೇಸರ ಇತ್ತು. ಸರಿ, ಅದನ್ನು ಪಾಸಿಟಿವ್ ಆಗಿ ತಗೊಂಡು ಒಂದಲ್ಲ ಒಂದಿನ ನನ್ನ ವಿಡಿಯೋನ ಟ್ರೆಂಡಿಂಗ್ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಕೊನೆಗೆ ನನ್ನ ವಿಡಿಯೋ ಟ್ರೆಂಡಿಂಗಲ್ಲಿ ಬಂತು ಅಂತ ಒಂದು ವಿಡಿಯೋ ಮಾಡಿದೆ. ಆಗ ಎಲ್ರಿಗೂ ಗೊತ್ತಾಯಿತು, ಓ ಒರಿಜಿನಲ್ ಕರಿಮಣಿ ಮಾಲೀಕ ಇವನೇ ಅಂತೇಳಿ. ಆಗ ಎಲ್ರಿಗೂ ಗೊತ್ತಾಯಿತು. ಆಗ ಟ್ರೋಲ್ ಬ್ರದರ್ಸು ಸಪೋರ್ಟ್ ಮಾಡಿದ್ರು. ಆಗ ಆ ವಿಡಿಯೋ ಈಗ 10 ಮಿಲಿಯನ್ ವ್ಯೂಸ್ ಇದೆ. ನನ್ನದೇ ವಿಡಿಯೋ ಅಂತ ಮಾಡಿದ್ನಲ್ಲ, 10 ಮಿಲಿಯನ್ ವ್ಯೂಸ್ ಇದೆ. ಅಂದರೆ ಜನ ಸ್ವೀಕಾರ ಮಾಡಿದ್ದಾರೆ ಅಂತ ಅಲ್ಲಿ ನನಗೆ ಗೊತ್ತಾಯಿತು. ಇಷ್ಟೊಂದು ವ್ಯೂಸ್ ಅಷ್ಟು ಸಾಮಾನ್ಯ ಅಲ್ಲ. ಲವ್ ಗಿವ್ ಅಂತೇನಿಲ್ಲ ಸರ್, ಕ್ರಶ್ಗಳಿದ್ದು ಕಾಲೇಜ್ ಟೈಮಲ್ಲಿ. ಅಲ್ಲಿಂದ ಯಾವುದೇ ಅಲ್ಲ, ಯಾಕಂದರೆ ಲವ್ ಮಾಡಿದ್ರ ಅಂತ ಯಾಕೆ ಕೇಳಿದೆ ಕನಕಂಗೆ ಅಂತಂದರೆ, ಲವ್ ಫೇಲ್ಯೂರ್ ಆದವ್ರಿಗೆ ಇವತ್ತು ಇದು ಫೇವ್ರೆಟ್ ಸಾಂಗ್. ಎಷ್ಟು ಜನರು ಲವ್ ಫೇಲ್ಯೂರ್ ಆಗಿದೆ, ಎಷ್ಟು ಜನಕ್ಕೆ ಹುಡುಗಿ ಕೈ ಕೊಟ್ಟು ಹೋಗ್ಯಾಳೆ, ಎಷ್ಟು ಜನ ಮದುವೆ ಆಗಿ ಡಿವೋರ್ಸ್ ಆಗಿದೆ. ಎಲ್ಲರೂ ವಾಲ್ಪೇಪರಲ್ಲೂ ಇವತ್ತು ಕನಕಂದು ವಾಯ್ಸು, ಕನಕ ಮಾಡಿದಂಥ ಒಂದು ಶಾರ್ಟ್. ನಿಜ. ಇಲ್ಲಿ ನಿಮಗೆ ಇನ್ನೊಂದು ಗೊತ್ತಾ, ನಾನು ಫಸ್ಟ್ನೇ ಏನಂತೀವಿ ಅದಕ್ಕೆ, ಫೀಲಿಂಗ್ ಸಾಂಗ್ ಡೈಲಾಗ್ ಒಂದು ಇದೆ. ಫಸ್ಟ್ ಫೀಲಿಂಗ್ ಸಾಂಗ್ ಡೈಲಾಗ್ ಇದೆ. ಅದರಿಂದ ನನಗೆ ಹೆಸರಾಗುತ್ತೆ ಅಂತ ಗೊತ್ತಿರಲಿಲ್ಲ. ಮುಂಚೆ ನಾನು ಫೀಲಿಂಗ್ ಸಾಂಗ್ ಎಲ್ಲ ಮಾಡ್ತಿರಲಿಲ್ಲ. ಫೀಲಿಂಗ್ ಸಾಂಗ್ ಮಾಡಿದ್ರೆ ಮೋಸ್ಟ್ಲಿ ಇವನಿಗೆಲ್ಲ ಲವ್ ಆಗೈತೆ, ನಾವು ಹುಡುಗಿ ಕೈ ಕೊಟ್ಟಾಳೆ ಅನ್ನೋ ಫೀಲ್ ಆಗ್ತಾರೆ ಅಂತೇಳಿ ನಾನು ಮಾಡ್ತಾ ಇರಲಿಲ್ಲ. ಬರೀ ಕ್ರೇಜಿ ಡೈಲಾಗ್ಗಳು. ಇದೇ ಫಸ್ಟ್ ನಾನೊಂದು ಫೀಲಿಂಗ್ ಸಾಂಗ್ ಮಾಡಿದ್ದು. ಅದೇ ನನಗೆ ಕೈ ಹಿಡಿದು ಹೆಸರು ಕೊಡ್ತು. ಈಗ ನಿಮ್ಮ ಮುಂದೆ ತಂದು ಕೂರಿಸಿದೆ. ಇಲ್ಲ, ಇನ್ನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ಸು, ಫೋನ್ಸು ಇಲ್ಲ ಬರ್ತಾನೆ ಇರ್ತವೆ. ಎಲ್ಲರೂ ಮೆಸೇಜ್ ಮಾಡ್ತಾರೆ, ಹಾಯ್ ಅಂತಾರೆ. ಹಾಯ್ ಅಂದಾಗ ವೀಡಿಯೋ ಸಾಕತ್ತಾಗಿರುತ್ತೆ ಅಂದ, ಥ್ಯಾಂಕ್ ಯು ಅಂದಾಗ. ಅಲ್ಲ, ಮಾಮೂಲಿ ಅಣ್ಣ ಅಂತಲೇ ಶುರು ಆಗುತ್ತೆ. ಎಲ್ಲರೂ ಅಣ್ಣ ಅಂದಿದ್ದು ಎಲ್ಲಿಂದ ಲವ್ ಹುಟ್ಟುತ್ತೆ. ಆಯಣ್ಣ ಅಂತಾರೆ, ಆಯಮ್ಮ ಅಂದ್ರೆ ವೀಡಿಯೋಸ್ ಚೆನ್ನಾಗಿರ್ತವೆ, ಥ್ಯಾಂಕ್ ಯು ಅಂದರೆ. ಹಿಂಗೆ ಮಾಡ್ತಾರೆ ಅಣ್ಣ, ಖುಷಿ ಆಗುತ್ತೆ, ಥ್ಯಾಂಕ್ ಯು ಅಂದರೆ. ಬರಲ್ಲ ಅಷ್ಟಕ್ಕೆ ಜಾರಕೊಳ್ತೀನಿ ಅಷ್ಟೇ. ಒಟ್ಟಲ್ಲಿ ಬೇಜಾರಲ್ಲಿದ್ದು ಹುಡುಗರಿಗೆಲ್ಲ ಒಂದು ಹುಡುಗಿರಿಗೆ ಕೌಂಟರ್ ಕೊಡೋ ಥರ ಸಾಂಗ್. ಹೌದು ಹೌದೌದು. ಅಂದರೆ ಇದು ಇಷ್ಟೊಂದು ವೈರಲ್ ಆಗುತ್ತೆ ಅಂತ ಗೊತ್ತಿತ್ತಾ? ಈ ಸಾಂಗನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅಂದರೆ ನನ್ನ ಡೈಲಾಗಿಗೆ ಒಂದು ಸಾಂಗು ಅಥವಾ ಒಂದು ಫನ್ನಿ ಮ್ಯೂಸಿಕ್ನ ಆ್ಯಡ್ ಮಾಡೋದು ವಾಡಿಕೆ. ಯಾವುದೇ ಕ್ರಿಯೇಟರ್ ಆಗಲಿ
ನನಗೆ ಒಂದು ಅಂದರೆ ನನಗೆ ಡೈಲಾಗ್ ಈಗ ಈ ಡೈಲಾಗಿಗೆ ಫನ್ನಿ ಹಾಕಿರೋ ಚೆನ್ನಾಗಿರುತ್ತೆ ಇಲ್ಲ ಒಂದು ಸಾಂಗ್ ಹಾಕಿರೋ ಚೆನ್ನಾಗಿರುತ್ತೆ ನಮ್ಮ ಮೈಂಡ್ ಸೆಟ್ ನಾವೇ ಎಡಿಟಿಂಗ್ ಮಾಡ್ಕೊತೀವಿ. ನನಗೆ ಈ ಸಾಂಗ್ ಚೆನ್ನಾಗಿ ಅನಿಸಿತ್ತು, ಅಂದರೆ ಈ ಡೈಲಾಗಿಗೆ ಈ ಸಾಂಗ್ ಪಕ್ಕ ಆ್ಯಪ್ಟ್ ಆಗುತ್ತೆ, ಕೂರುತ್ತೆ ಅಂದೇಳಿ ಆ ಸಾಂಗ್ನ ಆ್ಯಡ್ ಮಾಡಿದೆ. ನೋಡಿದರೆ ಒಂದು ವಾರಕ್ಕೆ ವೈರಲ್ ಆಯಿತು. ವೈರಲಾಗಿ ಒಂದು ಹೆಸರು ತಂದು ಕೊಡ್ತು, ತುಂಬ ಖುಷಿ ಆಗಿದೆ. ಇವತ್ತು ಇನ್ಸ್ಟಾಗ್ರಾಮ್ನ ಯಾರೇ ಓಪನ್ ಮಾಡಿದ್ರು ಕೂಡ ಆಲ್ಮೋಸ್ಟ್ ಪ್ರತಿಯೊಬ್ಬರ ವಾಲ್ನಲ್ಲೂ ಈ ಸಾಂಗ್ ಇದ್ದೇ ಇದೆ. ಅದಕ್ಕೆ ಇನ್ನೊಂದಷ್ಟು ಜನ ಕ್ರಿಯೇಟರ್ಗಳು ಇನ್ನೂ ಏನೇನೋ ಸೇರಿಸ್ಕೊಂಡು ಇನ್ನೂ ಏನೇನೋ ಮಾಡಿ ಕರಿಮಣಿ ಮಾಲೀಕ ನಾವು ಕೂಡ ಬೈಕಲ್ಲಿ ಹೋಗ್ತಾ ಕಾರಲ್ಲಿ ಬರ್ತಾ ಎಲ್ಲ ಸಬ್ಕಾನ್ಶಿಯಸ್ ಮೈಂಡಲ್ಲಿ ಅದು ಓಡ್ತಾ ಇರುತ್ತೆ. ಜಸ್ಟ್ ಏನೋ ಒಂದು ಸಣ್ಣ ಬಿಟ್ಟು ಕೇಳಿಸಿದ್ರೆ ಸಕ್ಕಂತ ತಿರುಗಿ ನೋಡೋಕೆ ಅನಿಸುತ್ತೆ. ಅಷ್ಟು ಈಗ ಈಗ ನಾವು ಮತ್ತು ಕ್ರಿಯೇಟರ್ ಏನಿದಾರಲ್ಲ ಅವರು ಅದನ್ನೇ ಬೇರೆ ಬೇರೆ ಆಯಾಮದಲ್ಲಿ ಮತ್ತೆ ಇನ್ನೂ ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಖುಷಿಯಾಗುತ್ತೆ ನೋಡಿ. ಒಂದು ನಾನು ಶುರು ಮಾಡಿದೆ ಅನ್ನೋದು ಒಂದು ತಪ್ಪಾಗುತ್ತೇನೋ, ಒಟ್ಟು ಆಯ್ತು ಒಂದು ಶುರು ಆಗೋದಕ್ಕೆ ನಾನು ಕಾರಣ ಅದೇ ಟ್ರೆಂಡ್ ಆಗೋದಕ್ಕೆ. ಕಂಪ್ಲೀಟ್ ಕ್ರೆಡಿಟ್ ಕನ್ನಡಿಗೆ ಹೋಗ್ಬೇಕು. ಈ ಸಾಂಗು ನಾವು ಕೇಳಿದ್ವಿ, ನಾವು ಕಾಲೇಜಿಗೆ ಹೋಗ್ತಾ ರಿಲೀಸ್ ಆಗಿದ್ದ ಸಿನಿಮಾ, ಪ್ರೇಮ ಅವರು, ಉಪೇಂದ್ರ ಅವರು ಇದ್ದಂತಹ ಒಂದು ಸಾಂಗ್ ಇದು. ಅವಾಗ ಸಿನಿಮಾದಲ್ಲಿ ನೋಡಿದಾಗ ಕೇಳಿದಾಗ ಇಷ್ಟೊಂದು ಮನಸ್ಸಿಗೆ ತಾಟಿರ್ಲಿಲ್ಲ. ಬಟ್ ಈಗ ಅದಕ್ಕೆ ರಿಮಿಕ್ಸ್ ಮಾಡಿ ಅದಕ್ಕೆ ಡೈಲಾಗ್ ಸೇರಿಸಿ ಯಾವುದೋ ಸಿಚುವೇಶನ್ ನ ಕ್ರಿಯೇಟ್ ಮಾಡಿ ಈ ಥರದ್ದೆಲ್ಲ ಆಗ್ತದೆ. ಹೆಂಗನ್ಸುತ್ತೆ ನೋಡೋದ್ರಲ್ಲ? ತುಂಬ ಖುಷಿ ಆಗುತ್ತೆ ಸರ್. ಅದು ಇತ್ತೀಚೆಗೆ ಸ್ವಲ್ಪ ಜನ ನನಗೆ ಗೊತ್ತಿರಲಿಲ್ಲ ನಂದೇ ವಿಡಿಯೋ ಅಂತ. ಕೆಲವೊಂದು ಈಗ ನಿಮ್ಮ ಮಾಧ್ಯಮದಿಂದ ಇನ್ನೂ ಹೆಚ್ಚಿನ ಜನಕ್ಕೆ ಗೊತ್ತಾಗುತ್ತೇನೋ, ಅಂದರೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ. ಅದು ಈ ಸಾಂಗ್ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಕೇಳಿದ್ದಾರೆ ಅನ್ಕೊತೀನಿ, ಎಲ್ಲರೂ ಕೇಳಿದ್ದಾರೆ. ಅದೇ ಈ ಹುಡುಗ ಅಂತ ಗೊತ್ತಿಲ್ಲ. ಓಕೆ, ಅದೇನೋ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಬಂದಿದೆ, ಚೆನ್ನಾಗಿದೆ, ಎಂಜಾಯ್ ಮಾಡ್ತಿದ್ದಾರೆ. ಆದರೆ ಇವನಂತ ಅಂದರೆ ಕ್ರಿಯೇಟರ್ ಯಾರು ಅಂತ ಗೊತ್ತಾಗಬೇಕು. ಅಂದರೆ ಎಲ್ಲರೂ ಕರಿಮಣಿ ಆ ಸಾಂಗಿಗೆ ಕ್ರೆಡಿಟ್ ಸಿಗ್ತಾ ಇದೆ, ಯಾಕಂದರೆ ಅವತ್ತು ಒಳ್ಳೆ ಸಾಂಗೆ. ಆದರೆ ಅದನ್ನೇನೋ ಸ್ವಲ್ಪ ಪುಷ್ ಮಾಡಿದ್ದೆ ನಾನು ಅನಿಸುತ್ತೆ. ಮತ್ತೆ ಒಂದು ಟ್ರೆಂಡ್ ಬರೋದಕ್ಕೆ ನಾನು ಸಣ್ಣ ಎಲ್ಲೋ ಕಾರಣ ಅದೇ. ಆ ಸಣ್ಣ ಕ್ರೆಡಿಟ್ ಕೊಡಿ ಅಂತ ನಾನು ಜನರ ಹತ್ರ ಕೇಳ್ಕೊತೀನಿ. ಕೊಟ್ಟಿದ್ದಾರೆ. ಅದಾದ್ರಲ್ಲಿ ಕೆಲವರು ಕೊಂಕು ಹುಡುಕ್ತಾರೆ, ಏನು ಮಾಡೋಕ್ಕಲ್ಲ, ಬೇಜಾರಾಗುತ್ತೆ. ಅಯ್ಯೋ ಪಾಪ ಅನಿಸುತ್ತೆ. ನಾನೇನು ನೋಡಿದ್ದೆ, ಆ ಸಾಂಗ್ ಡೈಲಾಗ್ ಹೊಡೆದೆ, ಅದಕ್ಕೊಂದು ಸಾಂಗ್ ಬಳಸ್ಕೊಂಡೆ, ಅದು ಇಟ್ಟಾಯಿತು. ನಾನು ಪ್ರತಿ ಡೈಲಾಗಿಗೂ ಒಂದು ಸಾಂಗು ಅಥವಾ ಒಂದು ಮ್ಯೂಸಿಕ್ ಬಳಸೋದು ಕಾಮನ್, ಯಾವುದೇ ಕ್ರಿಯೇಟರ್ ಆಗಿರಲಿ. ಅದು ಹಿಂಗೆ ಇದಾಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಆದರೆ ಅದೇ ಕೊಂಕು ಹುಡುಕ ಸ್ವಲ್ಪ ಬಿಡಿ. ಯಾಕಂದರೆ ಯಾವುದೋ ಒಂದು ಸಿನಿಮಾ ಯಾವುದೋ ಭಾಷೆದೊಂದು ಇಲ್ಲಿ ಬಂದು ಫುಲ್ ಟ್ರೆಂಡಿಂಗ್ ಆದರೆ ಅದನ್ನ ಹಬ್ಬ ಥರ ಆಚರಣೆ ಮಾಡ್ತಾರೆ. ಕನ್ನಡ ಕ್ರಿಯೇಟರ್ಗಳು ನಮ್ಮ ಕನ್ನಡ ಸಿನಿಮಾದ ಹಾಡು ಟ್ರೆಂಡ್ ಮಾಡಿ ಅಂತೇಳಿ ಬಡ್ಕೊತಾರೆ. ಒಂದು ಸಿನಿಮಾ ಕನ್ನಡ ಸಿನಿಮಾ ಆ ಸಾಂಗ್ ಟ್ರೆಂಡ್ ಆದಾಗ ಆ ಟ್ರೆಂಡ್ ಮಾಡಿದ್ರೆ ಒಂದು ಸಣ್ಣ ಕ್ರೆಡಿಟ್ ಕೊಡೋಕ್ಕೆ ಯಾಕೆ ಇಷ್ಟು ಅಂದರೆ ಏನಂತೀವಿ ತಾತ್ಸಾರ ಮಾಡ್ತೀರಾ, ಕೊಂಕು ಹುಡುಕ್ತೀರಾ? ನಿಂದೇನಿಲ್ಲ, ಅದು ಆಲ್ರೆಡಿ ಚೆನ್ನಾಗಿತ್ತು, ಓಡೈತೆ, ನೀನೇ ಮಾಡಿದ್ಯಾ, ಇದೇ ನಿಂದೇ ಒಂದು ದೊಡ್ಡ ಸಾಧನೆನ ಅಂತೇಳಿ ಪ್ರಶ್ನೆ ಮಾಡಿದಾಗ ಮೂಕನಾಗಬೇಕು, ಜಗದೊಳಗೆ ಜೋಕೆ ಆಗಿರಬೇಕು ಅಂತ ಸಾಂಗ್ ನೆನಪಾಗುತ್ತೆ. ಸುಮ್ಮನೆ ಆಗ್ತೀನಿ, ಆಯ್ತು ಬಿಟ್ರಪ್ಪ, ಅಂದೇನಿಲ್ಲ. ಈ ಥರದ್ದೆಲ್ಲ ಮಾಡೋದು ಯಾರು ಅಂದರೆ ಅದೇ ಗೊತ್ತು. ಮಾಡ್ತಾರೆ. ಆದರೆ ಇದನ್ನ ತುಂಬ 90% ಜನ ಸ್ವೀಕಾರ ಮಾಡಿದ್ದಾರೆ. ಇವನಿಂದ ಈ ಹುಡುಗ ಹೊಡೆದ ಡೈಲಾಗಿಂದ ನೀವೆಲ್ಲ ಮಾಧ್ಯಮಗಳು ಕೂಡ ಸಾಕು ನೀವೊಂದು ನಿಮ್ದೇನು ಕರೆಸಿ ಅಥವಾ ಈ ಹುಡುಗ ಗುರುತಿಸಿದಿರಲ್ಲ, ಇಲ್ಲೇ ಗೊತ್ತಾಗುತ್ತೆ. ಓಕೆ, ಈ ಹುಡುಗನಿಂದ ಆ ಡೈಲಾಗ್, ಈ ಹುಡುಗ ಹೊಡೆದ ಡೈಲಾಗಿಂದ ಆ ಸಾಂಗು ಮತ್ತೆ ಟ್ರೆಂಡಿಂಗ್ ಬಂದಿದೆ ಅಂತ ನೀವೆಲ್ಲ ಒಪ್ಕೊಂಡು ಕರೆಸಿದಿರಲ್ಲ, ಇಲ್ಲೇ ಗೊತ್ತಾಗುತ್ತೆ. ಇನ್ನು ಸಾಮಾನ್ಯರ ಚಿಂತೆ ನನಗೆ ಯಾಕೆ ಅಂದರೆ ಸುಮ್ಮನೆ ಓಕೆ. ಮೀಟ್ ಮಾಡಿದಾಗ ಮನೆ ಹತ್ರ ಹೋಗಿ ಮೀಟ್ ಮಾಡಿ ಅವ್ರನ್ನ ಮಾತಾಡಿಸಿ ಅವ್ರ ಹತ್ರ ಅಪ್ರಿಷಿಯೇಷನ್ ತಗೊಂಡು ಬಂದಿದ್ದ ಅನುಭವ ಹೇಗಿತ್ತು? ಅವರು ಏನು ಭಾರಿ ಮಾಡಿಬಿಟ್ಟಿದ್ಯೋ ಅಂದರು. ಥ್ಯಾಂಕ್ ಯು ಸರ್ ಅಂದೆ. ಈಗ ಪಾಪ್ಯುಲಾರಿಟಿ ಈಗ ಇದರಿಂದ ಪಾಪ್ಯುಲಾರಿಟಿ ತೊಗೊಂಡಿದ್ಯಾ, ಇದು ನಿನ್ನ ಸಾಧನೆ ಅಲ್ಲ, ಪಾಪ್ಯುಲಾರಿಟಿನಾಗ ಹಾಗೆ ಸ್ವಲ್ಪ ಕಾಪಾಡ್ಕೊಳಕ್ಕೆ ಹೋಗು, ಇದು ಸಾಧನೆ ಅಲ್ಲ, ಇದರಿಂದ ಏನಾದ್ರು ಸಾಧನೆ ಮಾಡೋಕ್ಕೆ ಟ್ರೈ ಮಾಡು ಅಂದರು. ಅದೊಂದು ಬ್ಲೆಸ್ಸಿಂಗ್. ಖಂಡಿತ ಸರ್, ಅದನ್ನ ಉಳಿಸ್ಕೊಂತೀನಿ ಅಂತೇಳಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ನಮಸ್ಕಾರ ಮಾಡ್ಕೊಂಡು. ಆ್ಯಕ್ಟಿಂಗಲ್ಲಿ, ಡೈಲಾಗ್ ಬರೋದ್ರಲ್ಲಿ, ಸ್ವಲ್ಪ ಡೈರೆಕ್ಷನ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಜಾಸ್ತಿ ಇಂಟ್ರೆಸ್ಟ್ ಬರಬೇಕು ಅನ್ನೋ ಆಸೆ ಇದೆ. ಇದೆ, ಬಂದಿದೆ ಸರ್. ಆಲ್ರೆಡಿ 6 ವರ್ಷ ಇಲ್ಲಿ ಇಂಡಸ್ಟ್ರಿಯಲ್ಲಿ ಇದ್ದು ಇಲ್ಲೇ ಸೆಟ್ ಬಾಯ್ ಕೆಲಸ ಮಾಡಿ ಇಲ್ಲೇನು ಆಗಲ್ಲ ಅಂತ ಗೊತ್ತಾದ್ಮೇಲೆ ನಾನು ಮತ್ತೆ ಊರ ಕಡೆ ಹೋದೆ. ಅಲ್ಲೋಗಿ ನನಗೆ ಅಂದರೆ ಇವತ್ತಿನ ದಿನ ಇಂಡಸ್ಟ್ರಿಗೆ ಬಂದು ಹೆಸರು ಮಾಡಬೇಕು ಅಂತ ಅನಿಸಲ್ಲ ನನಗೆ. ಯಾಕಂದರೆ ಇದ್ದೂರಲ್ಲೇ ಒಂದು ಪ್ಲಾಟ್ಫಾರ್ಮ್ ಇದೆ. ಈಗ ಯೂಟ್ಯೂಬ್ ಅಂತ ಇದೆ, ದೊಡ್ಡ ವೇದಿಕೆ. ಇನ್ಸ್ಟಾಗ್ರಾಮ್ ಇದೆ, ಸಾಕಷ್ಟು ಶಾರ್ಟ್ ವಿಡಿಯೋ ಪ್ಲಾಟ್ಫಾರ್ಮ್ ಇದೆ. ಅಲ್ಲೇ ನಮ್ಮ ಪ್ರತಿಭೆಯನ್ನು ಗುರುತಿಸ್ಕೊಂಡು ಈಗ ನಾವು ಗುರುತಿಸ್ಕೊಂಡೋದಕ್ಕೆ ನಿಮ್ಮ ಒಂದು ಸಂದರ್ಶನಕ್ಕೆ ಬರೋ ಇದಾಯಿತು. ಅಂದರೆ ನಾನು ಹೇಳೋದು ನಚ್ಕೆ ಅಂದರೆ ಇಂಡಸ್ಟ್ರಿಗೆ ಹೋಗಿ ಗುರುತಿಸ್ಕೋಬೇಕಂತೇನಿಲ್ಲ, ಇದ್ದಲ್ಲಿ ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ತುಂಬ ಜನ ಉದಾಹರಣೆ ಇದ್ದಾರೆ ನಮ್ಮ ಭಾಗದಲ್ಲಿ. ಆದರೆ ನಾನು ಒಬ್ಬ. ಅದರಲ್ಲಿ ಇನ್ನೊಂದಷ್ಟು ಮಾತುಗಳು ಕೇಳಿದಾಗ ಅಂದರೆ
ಏನ್ ಎಲ್ಲ ಉತ್ತರ ಕರ್ನಾಟಕ ಅಂತೀರ ಮರಿ. ಆ ಉತ್ತರ ಕರ್ನಾಟಕದಲ್ಲಿ ಬೇಜಾರು ಊರು ಬೇಜಾರು ಡಿಸ್ಟ್ರಿಕ್ಟ್ ಅದಾವ. ನಿಮ್ ಊರ ಹೆಸರು ಹೇಳ್ರಿ, ಊರ ಹೆಸರು ಹೇಳಿದ್ರೆ ಎಲ್ಲ ಉತ್ತರ ಕರ್ನಾಟಕ. ಅದೇ ಓವರಾಲ್ ಆಗಿ ಎಲ್ಲ ಉತ್ತರ ಕರ್ನಾಟಕ ಅಂದರು. ಖುಷಿನೇ ಉತ್ತರ ಕರ್ನಾಟಕದವನೇ. ಆದರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಒಂದು ಜಿಲ್ಲೆ ಅಂತಿದೆ, ಆ ಜಿಲ್ಲೆ ಒಂದು ತಾಲೂಕಿದೆ, ಆ ತಾಲೂಕಲ್ಲಿ ಒಂದು ಹಳ್ಳಿ ಇದೆ. ಆ ಹಳ್ಳಿಯವನ್ನ ನಾನು ಹೇಳ್ಕೋಬೇಕು. ನಾನು 100 ಹೆಸರು ಹೇಳ್ಬೇಕಾ? ಫಸ್ಟ್ ನನ್ನೂರು, ನನ್ನ ತಾಲೂಕು, ನನ್ನ ಜಿಲ್ಲೆ, ಆಮೇಲೆ ನಮ್ಮ ಎಲ್ಲ ಭಾಗ. ದೊಡ್ಡವ ಚಿಕ್ಕವರಿಗೆ ಚಿಕ್ಕವ ದೊಡ್ಡವ ಅಣ್ಣನ ಅವ್ವಗೆ ಅವ್ವ ಅನ್ನಲೇಬೇಕು. ಹಂಗೆ ನಮ್ಮೂರ ಹೆಸರು ನಾನು ಹೇಳಲೇಬೇಕು. ನಮ್ಮ ಭಾಗದ ನಾನು ಈ ಭಾಗದವನು, ಅದು ಬೇಕಲ್ಲ. ನಮ್ಮ ಭಾಗಕ್ಕೆ ಪ್ರೀತಿ ಜಾಸ್ತಿ ಆಗುತ್ತೆ ಅಷ್ಟೇ. ಹೋಗಿ ಉತ್ತರ ಕರ್ನಾಟಕ ಎಲ್ಲ ನಮ್ಮದೇನೆ, ನಾವು ಉತ್ತರ ಕರ್ನಾಟಕ ಭಾಗದವ್ರೆ, ಅದೊಂದು ಹೇಳ್ಬೇಕಲ್ಲ ನಾನು ಇಂಥ ಮಗ ಅಂದೇಳಿ. ಹಂಗಾಗಿ ನಾನು ಸ್ವಲ್ಪ ಬೇಜಾರಿತ್ತು. ಹಾಗೆ ನಾನಾಗೆ ಒಂದು ವಿಡಿಯೋ ಮಾಡಿ ಕ್ಲಾರಿಟಿ ಕೊಟ್ಟೆ. ಅದನ್ನು ನೋಡಿದೆ, ಖುಷಿ ಆಯಿತು. ಒಟ್ಟಲ್ಲಿ ಅಂದರೆ ಆ ಮೇನ್ ಒರಿಜಿನಲ್ ಕ್ರಿಯೇಟ್ ಅದು ಅವ್ರೇನು ಆ್ಯಕ್ಟರ್ಸ್ಗೆ ತಲುಪಿದೆಯಲ್ಲ, ಅವರು ಈಗ ಎಂಜಾಯ್ ಮಾಡ್ತಿದ್ದಾರಲ್ಲ ಅದನ್ನ ಸೆಲೆಬ್ರೇಷನ್ನ. ಗುರುಕಿರಣ್ ಸರ್ ಹೇಳಿದ್ರು ಆ ಟೈಮಲ್ಲಿ ಹೋಗಿತ್ತು ಒಂದು ಆವ್ರೇಜ್ ಆಗಿ. ಆದರೆ ಇದಕ್ಕೆ ಹಾಗೆ ಅಂದರೆ ಈಗ ಸಿಗಬೇಕಾಗಿ, ಅಂದರೆ ಈಗ ಆ ಕ್ರೆಡಿಟ್ ಈಗ ಸಿಗ್ತಾಯಿದೆ. ಆ ಕೇಳಿದಾಗ ನನಗೆ ಖುಷಿ ಆಯಿತು. ಓಕೆ, ಆ ಕ್ರೆಡಿಟ್ ಸಿಕ್ಕಿದೆ, ನಾನು ಕಾರಣ ಆದ್ನಲ್ಲಪ್ಪ. ಆ ಒಂದು ಖುಷಿ ನನಗೆ ಒಂದು ಖುಷಿ ರೀಪ್ರೆಸೆಂಟ್ ಮಾಡೋದು. ಅಂದ್ರೆ ಸಾಂಗ್ ಗೊತ್ತು ಎಲ್ರಿಗೂ ಬಂದು ಗೊತ್ತಿತ್ತು. ಆದ್ರೆ ಇತ್ತೀಚಿನ ಜನರೇಷನ್ ಅಂದ್ರೆ ಅವಾಗ ಇನ್ಸ್ಟಾಗ್ರಾಮ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಯೂಟ್ಯೂಬ್ ಅವಾಗಿನ್ನು ನಿಧಾನಕ್ಕೆ ಬರುವಂತ ಟೈಮು, ಯಾರಿಗೂ ಗೊತ್ತಿರಲಿಲ್ಲ ಇಷ್ಟೊಂದಿಲ್ಲ. ಅದ್ರಲ್ಲೂ ಈಗಿನ ಜನರೇಷನ್ ಅವರಿಗೆ ಈ ಸಾಂಗ್ ಕೇಳಿದಾಗ ಯಾವ್ದು ಗುರು ಇದು ಸಾಂಗ್ ಅಂತ ಸರ್ಚ್ ಮಾಡಿರ್ತಾರೆ. ಈ ಸಾಂಗ್ ಮತ್ತೆ ಟ್ರೆಂಡಿಂಗ್ ಬರೋಕ್ಕೆ ಕಾರಣ ಕನಕ ಅಂತ. ಕೆಲವ್ರಿಗೆ ಈಗ ನಾನು ಅಂದರೆ ಮತ್ತೆ ಕೆಲವರು ಕಣ್ಣು ಕೆಂಪು ಮಾಡ್ಕೋಬೋದೇನೋ. ಅದು ಕ್ರೆಡಿಟ್ ಕನಕಂಗ್ ಕೊಡ್ಲೇಬೇಕು. ಯಾಕಂತಂದ್ರೆ ಸೂಪರ್ ಹಿಟ್ ಹಾಡು, ಸೂಪರ್ ಹಿಟ್ ಸಾಂಗ್ ಬಂದು ಆಲ್ರೆಡಿ ಡೈರೆಕ್ಟರ್, ಸೂಪರ್ ಹೀರೋ ಉಪೇಂದ್ರ ಅವರು, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಆದ್ರೆ ಹಳೆ ಸಿನಿಮಾ ಈ ಡಿಜಿಟಲ್ ಮಾಧ್ಯಮ ಅಂತ ಬಂದಾಗ ಬೆಳಕಿಗೆ ಬಂದಿರ್ಲಿಲ್ಲ. ಆ ಡಿಜಿಟಲ್ ಮಾಧ್ಯಮಕ್ಕೆ ಪರಿಚಯಿಸಿದ್ದು ಕನಕ. ಅದು ನೀವೆಲ್ಲ ಒಪ್ಕೊಂಡಿದ್ದೀರ ಅದೊಂದು ಖುಷಿ ಸರ್. ನೀವು ಒಪ್ಕೊಂಡಿದ್ದಲ್ಲ. ಕೆಲವರು ಅದೇ ಹೇಳಿದ್ನಲ್ಲ, ನೀವೆಲ್ಲ ಒಪ್ಕೊಂಡು ಅಂದರೆ ಒಂದು ದೊಡ್ಡ ಮಾಧ್ಯಮ ಓಕೆ ಒಪ್ಕೊಂಡಿದ್ರೆ ಅಂದರೆ ಹೌದು, ನಾನು ಖುಷಿ ಇದೆ, ನಾನು ಕಾರಣ ಆಗಿದ್ದೀನಿ ಅಂತ. ಇನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ರೀಲ್ಸ್ ಮಾಡೋದು, ಫೇಮಸ್ ಆಗೋದಕ್ಕೆ ಹುಚ್ಚಾಟಗಳು ಮಾಡೋದು, ಈ ಪ್ಲಾಟ್ಫಾರ್ಮ್ನ ಕೆಟ್ಟದಾಗ ಯೂಸ್ ಮಾಡ್ಕೊಳ್ಳೋದು ಎಲ್ಲ ನೋಡಿರ್ತೀರ. ಓಕೆನಾ? ಅಂಥವ್ರಿಗೆ ನೀವು ಒಂದು ಅಂದರೆ ಲೈಕ್ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕಂಟೆಂಟ್ ಮಾಡು ಕೂಡ ಜನರ ಮನಸ್ಸನ್ನ ಮುಟ್ಬೋದು, ಜನರಿಗೆ ಇಷ್ಟ ಆಗ್ಬೋದು, ಮಿಲಿಯನ್ ಗಟ್ಟಲೆ ವ್ಯೂಸ್ ತಗೋಬಹುದು ಅನ್ನೋದನ್ನ ಕೊಟ್ಟವ್ರ ಕನಕ. ಏನ್ ಹೇಳ್ತೀರಾ ಈಗಿನ ಜನರೇಷನ್ ಅವ್ರಿಗೆ ಸೋಷಿಯಲ್ ಮೀಡಿಯಾನ ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ಳೋರಿಗೆ, ಕೆಟ್ಟದಾಗಿ ಯೂಸ್ ಮಾಡ್ಕೊಂಡು ವ್ಯೂಸ್ ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಅದಂದರೆ ಒಳ್ಳೆ ಅಂದರೆ ಗೊತ್ತು, ಎಲ್ರಿಗೂ ಗೊತ್ತಿದೆ ಒಳ್ಳೆಯದು ಇದೆ ಕೆಟ್ಟದಿದೆ ಅಂತ. ಸಾಧ್ಯವಾದಷ್ಟು ಒಳ್ಳೆತನದಿಂದ ಯೂಸ್ ಮಾಡ್ಕೊಳ್ಳೋಣ ಅಂತ. ಎಲ್ರಿಗೂ ಗೊತ್ತಿದೆ ಒಳ್ಳೆತನ ಯೂಸ್ ಮಾಡ್ಕೊಂಡ್ರೆ ಭಾಳ ದಿನ ಉಳಿಯುತ್ತೆ. ಫೇಮಸ್ ಆಗಬೇಕಾ? ಓಕೆ ಆಗ್ತೀಯಾ, ಅದು ನೀನು ನೆಗೆಟಿವ್ ಆಗಿ ನಿನ್ನ ಜೀವನ ಲೈಫ್ ಒಂದು ಕಪ್ಪು ಚಿಕ್ಕಾಗಿ ಉಳ್ಕೊಂಬಿಡುತ್ತೆ ಮುಂದೊಂದು ದಿನ. ಈಗ ಜನರು ಅಷ್ಟು ಸುಲಭವಾಗಿ ಯಾವುದನ್ನು ಮರೆಯಲ್ಲ. ಈಗ ಸದ್ಯಕ್ಕೆ ಮರಿಬೋದು, ಒಂದು ಸಂದರ್ಭ ಬರುತ್ತೆ, ಅವ್ನು ಗೊತ್ತೈತೆ ಹಂಗೆ ಹಳೆ ಎಷ್ಟೋ ಕೇಳ್ತೀವಲ್ಲ, ಅವ್ನು ಅಲ್ಲಿದ್ದು ಬಂದ ಇಲ್ಲಿದ್ದು ಬಂದ ಹಿಂಗಿದ್ದ ಅಂತ ನೆನಪಿಸ್ತಾರೆ, ಚುಚ್ಚು ಮಾತಾಡ್ತಾರೆ. ಆದಷ್ಟು ಪಾಸಿಟಿವ್ ಆಗಿ ಹೋಗೋಣ, ಪಾಸಿಟಿವ್ ಆಗಿ ಮಾಡೋಣ. ಹೆಸರು ಒಂದಲ್ಲ ಒಂದಿನ ಬರುತ್ತೆ ಖಂಡಿತ. ನೀವು ಪಾಸಿಟಿವ್ ಆಗಿ ವಿಡಿಯೋ ಮಾಡ್ತಾರೆ. ಪಾಪ್ಯುಲಾರಿಟಿಗೆ ಏನು ಬೇಕು ಅದು ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ರೀತಿಯಲ್ಲಿ ವಿಡಿಯೋ ಮಾಡ್ಕೊತ ಹೋಗೋಣ. ಒಂದಲ್ಲ ಒಂದಿನ ಗೊತ್ತು, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಫೇಮಸ್ ಆಗಬೇಕು ನನ್ನಂತ ಎಷ್ಟೋ ಹುಡುಗರಿದ್ದೀರ. ಒಳ್ಳೆತನದಿಂದ ಮಾಡಿ ಅಂದರೆ ಫೇಮಸ್ ಆಗಿಬಿಡ್ಬೇಕು ಸಡನ್ನಾಗಿ ಅಂದೇಳಿ ಯಾವುದೇ ರೀತಿ ಉಚ್ಚಾಟಗಳು ಮಾಡೋಕ್ಕೆ ಹೋಗಬೇಡಿ. ಒಬ್ಬರು ಬೈದಂದ್ರೆ ಇನ್ನೊಬ್ಬರು ಈಗ ಫೇಮಸ್ ಆಗ್ತಿದ್ದಾರೆ, ಅವು ಬೇಡ, ಅವು ಕ್ಷಣಿಕ. ಒಳ್ಳೆತನದಿಂದ ಈ ವೇದಿಕೆಯನ್ನು ಬಳಸ್ಕೊಳ್ಳೋಣ ಅಂತ ನಿಮ್ಮ ಒಬ್ಬ ಅಣ್ಣನೋ ತಮ್ಮನೋ ನಿಮ್ಮ ಫ್ರೆಂಡ್ ಆಗಿ ಕೇಳ್ಕೊತೀನಿ. ಒಳ್ಳೆತನದಿಂದ ಬಳಸ್ಕೊಳ್ಳೋಣ. ಕನಕಂಗೆ ಯಾವತ್ತು ಅನಿಸಿಲ್ವಾ? ಅಂದರೆ ಹೇಳ್ತಾ ಇದ್ದೆ ಕನಕಾಗಲೇ 50,000 ಫಾಲೋವರ್ಸ್ ತಗೊಳ್ಳೋದಕ್ಕೆ 2 ವರ್ಷ ಆಯಿತು, ಇನ್ನೊಂದು 1 ಲಕ್ಷ ಚಿಲ್ಲರೆ ಫಾಲೋವರ್ಸ್ ತಗೊಳ್ಳೋದಕ್ಕೆ 2 ವೀಕ್ ಅಷ್ಟೇ ಬೇಕಾಯಿತು ಅಂತ. ಯಾವತ್ತು ಕನಕಂಗೆ ಅನಿಸಿಲ್ವಾ ಬೇರೆಯವ್ರನ್ನೆಲ್ಲ ನೋಡಿ? ಅಂದರೆ ನೋಡು ಅವ್ರು ಆ ಥರ ವಿಡಿಯೋ ಮಾಡಿದ್ರು, ಪಟ್ಟಂತ ಮಿಲಿಯನ್ ಗಟ್ಟಲೆ ಫಾಲೋವರ್ ಆಗಿಬಿಟ್ರು, ನಾನು ಆ ಥರ ಒಂದು ಶಾರ್ಟ್ ಕಟ್ ಹುಡ್ಕೊಂಬೋಣ ಅಂತ ಕನಕಂಗೆ ಯಾವತ್ತು ಅನಿಸಲಿಲ್ಲ? ಅನಿಸಿದೆ ಸರ್, ಖಂಡಿತ ಅನಿಸುತ್ತೆ ಎಲ್ರಿಗೂ. ಅಂದರೆ ಹೌದು, ಆ ವಿಡಿಯೋದಲ್ಲಿ ಏನಿಲ್ಲ, ಅಷ್ಟೊಂದು ಲೈಕ್ಸ್ ಬಂದಿದೆ. ನಾವು ಇಷ್ಟೆಲ್ಲ ಬಡ್ಕೊತೀವಿ, ಸ್ಕ್ರಿಪ್ಟ್ ಮಾಡ್ಕೊತೀವಿ, ವಿಡಿಯೋ ಮಾಡಿ ಇಷ್ಟು ಕಷ್ಟಪಟ್ಟರೆ ನಮ್ಗೆ ವ್ಯೂಸ್ ಬರ್ತಾಯಿಲ್ಲ, ಯಾಕೆ ಓಕೆ ಮೇ ಬಿ ಅಂದರೆ ಅದೇ ವಿಡಿಯೋ ಬೇರೆ ಯಾಕೆ ಓಡ್ತಾ ಇದೆ ನಮಗೆ ಅನ್ಸುತ್ತೆ ಮೋಸ್ಟ್ಲಿ ನಮ್ಮ ಕಂಟೆಂಟ್ ಚೆನ್ನಾಗಿಲ್ವೇನೋ ಅಂತ. ಅದೇ ಬೇರೆ ಹಾಕಂದಾಗ ಓಡ್ತಾ ಇದೆ. ಮೋಸ್ಟ್ಲಿ ನಮ್ಮ ಅಕೌಂಟ್ ಪ್ರಾಬ್ಲಮ್ ಇರ್ಬೋದಾ, ಅಥವಾ ಅಂದರೆ ಫಾಲೋವರ್ಸ್ ಪ್ರಾಬ್ಲಮ್ ಇರ್ಬೋದು. ಜಾಸ್ತಿ ಫಾಲೋವರ್ಸ್ ಇದ್ದಾಗ ಬೇಗ ಅದು ರೀಚ್ ಆಗುತ್ತೆ. ಅದು ನಾನು ಈ ಕರಿಮಣಿ ಮಾಲಿಕ್ ವೈರಲ್ ಆದಾಗ ಅಷ್ಟೊಂದು ಫಾಲೋವರ್ಸ್ ಇರಲಿಲ್ಲ, 50K ಇದ್ದರು. ಅಂದರೆ ಅದು ಸ್ವಲ್ಪ ಕೆಲವರು ಔಟ್ಡೇಟೆಡ್ ಇದ್ದರು,
ಅಂದರೆ 2 ವರ್ಷದಿಂದ ಮಾಡಿರೋ ಅಕೌಂಟ್ ಅವರೇ ಇರಲ್ಲ. ಈಗ ಒಂದು ಅಕೌಂಟ್ನ 2-3 4 ಅಕೌಂಟ್ ಮಾಡ್ಕೊತಾರೆ ಈಗ ಅಲ್ವಾ. ಸ್ವಲ್ಪ 50,000 ಜನ ಇದ್ದಾರೆ ಅಂದರೆ 2 ವರ್ಷದಿಂದ ಸ್ವಲ್ಪ ಅದರಲ್ಲಿ ಔಟ್ಡೇಟೆಡ್ ಇರ್ತಾರೆ ಕೆಲವರೊಂದು 20,000 30,000 ಜನ ಒಂದೇ ಅಕೌಂಟ್ ಮೇಂಟೈನ್ ಮಾಡಿರ್ತಾರೆ. ಈಗ ಹಾಕಿರೋ ವಿಡಿಯೋ ವೈರಲ್ ಆಗ್ತಿದೆ ಅಂದರೆ ಈಗ ಏನಂತೀವಿ, ಈಗ ಯಾವುದೇ ವಿಡಿಯೋ ಹಾಕಲಿ ಮಿಲಿಯನ್ ಹೋಗ್ತಿದೆ ಅಂದರೆ ಏನಂತೀವಿ ಸರ್ ಅದಕ್ಕೆ, ರೀಚ್ ಆಗ್ತಿದೆ ಅಂದರೆ ಈಗ ಫ್ರೆಶ್ ಆಡಿಯನ್ಸ್ ಏನಂತೀವಿ, ಹೊಸ ಕ್ರಿಯೇಟರ್ ಈಗ ಫ್ರೆಶರ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರಲ್ಲ, ಅಂದರೆ ಆ್ಯಕ್ಟಿವ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ. ಈಗ ವೈರಲ್ ಆಗ್ತಿದೆ ಅಂದರೆ ಆ್ಯಕ್ಟಿವ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂತ. ಬಟ್ ಶಾರ್ಟ್ ಕಟ್ ಅಲ್ಲಿ ಹೋಗ್ಬೇಕು, ನಾನು ಬೇರೆ ಯಾರ ಥರ ಏನೋ ಒಂದು ಮಾಡ್ಬಿಟ್ಟು ಫೇಮಸ್ ಆಗ್ಬೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಯಾವತ್ತು ಅನಿಸಿಲ್ವಾ ಅಂತಂಗೆ? ಅನಿಸಿದೆ ಸರ್, ಅದು ನೆಗೆಟಿವ್ ಆಗಿ ಹೋಗ್ಬಾರ್ದು ಅಂತ ಅಷ್ಟೇ. ಯಾಕೆ ನೆಗೆಟಿವ್ ಹೋಗ್ಬಾರ್ದು? ನೆಗೆಟಿವ್ ಆದರೆ ಹಳ್ಳಿ ಜನಕ್ಕೆ ಮಾನ ಮರ್ಯಾದೇನೆ ಆಸ್ತಿ, ಅದೇ ಆ ಮನುಷ್ಯ 3 ಬದುಕಬೇಕಂತ ಒಂದು ಹೊಟ್ಟೆಗೆ ಬಟ್ಟೆಗೆ ಮರ್ಯಾದೆಗೆ ಮನುಷ್ಯ. ಹಾಗಾಗಿ ಸ್ವಲ್ಪ ಹಳ್ಳಿ ಜನ ಮಾನ ಮರ್ಯಾದೆಗೆ ಅಂಜೋ ಜಾಸ್ತಿ. ಯಾಕಂದರೆ ನಾವೊಂದು ವಿಡಿಯೋ ಮಾಡಿದ್ದೀವಿ ಅಂದರೆ ನಮ್ಮ ತಂದೆ ತಾಯಿಗೂ ತೋರ್ಸಂಗಿರೋಕೆ ಅವ್ರು ಎಂಜಾಯ್ ಮಾಡ್ಬೇಕು. ಅದು ಖುಷಿ, ಅವಾಗ ನಿಮಗೆ ಖುಷಿ ಆಗೋದು. ನಾವಪ್ಪ ನನ್ನ ವಿಡಿಯೋ ಅವಪ್ಪ ನೋಡಿದಾಗ ಏನು ಮಸ್ತ್ ಹೊಡಿತಿಲ್ಲ ಡೈಲಾಗ, ಭಾರಿ ಹೊಡಿತೆ ಒಳಗೆ ಖುಷಿ ಆಗೋದು ನೋಡೋಕ್ಕಂದ್ರೆ. ಇದು ನಮಗೆ ಬೇಕಾಗಿರೋದು. ಮುಜುಗರ ಇಲ್ದೇ ನೋಡ್ಬೇಕು. ತಂದೆ ತಾಯಿಗಳು ತೋರಿಸಿದ್ರು, ಇದು ನನ್ನ ತಲೆ. ಅಪ್ಪ ಅಮ್ಮನ ಭಯ ಇದ್ರೆ ಅಡ್ಡದಾರಿ ಹಿಡಿಯೋಕ್ಕೆ ಮಕ್ಕಳು ಎದುರ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಅಷ್ಟೊಂದು ರೆಸ್ಪೆಕ್ಟ್ ಮಾಡ್ತಾರೆ ಅಪ್ಪ ಅಮ್ಮ? ಹೌದು ಸರ್, ಅದು ತುಂಬ ಮುಂಚೆಯಿಂದನೂ ಬೆದರಿಕೆಯಲ್ಲಿ ಇಟ್ಟಿದ್ದಾರೆ. ಅಂದರೆ ಅಷ್ಟೇ ಪ್ರೀತಿ ಇದೆ, ಸ್ವಲ್ಪ ಭಯ ಭಕ್ತಿ ಇಟ್ಟಿದ್ದಾರೆ. ಅಂದರೆ ನಮಗೂ ಅದು ಅನಿಸುತ್ತೆ, ದಿನ ಕಳೆದಂಗೆ ತಿಳೋಕ್ಕೆ ಬರುತ್ತೆ, ಇದು ಅಲ್ಲಪ್ಪ, ಇದಲ್ಲ, ಇದು ರೈಟು, ಇದು ರಾಂಗು ಅಂದರೆ. ಹಂಗಾಗಿ ಒಟ್ಟಲ್ಲಿ ನೀವೇನೋ ಈಗ ವಿಡಿಯೋ ಮಾಡ್ತಿದ್ರೆ ಅಂದರೆ ನಿಮ್ಮ ತಂದೆ ತಾಯಿಗೆ ತೋರಿಸಿದ್ರೆ ಖುಷಿ ಪಡ್ಬೇಕು. ಅಂಥ ವಿಡಿಯೋಗಳನ್ನ ಮಾಡಿ ಖಂಡಿತ ಅವ್ರ ಮನಸ್ಸಿಗೆ ಇದ್ದರೆ ಬೇರೆ ಮನಸ್ಸಿಗೆ ಗೆಲ್ಲದೇನು ಅಷ್ಟು ಇದಲ್ಲ. ಕನಕ ಬೆಂಗಳೂರಿಗೆ ಬಂದು ಮತ್ತೆ ಆ್ಯಕ್ಟಿಂಗಲ್ಲಿ ಮಾಡೋದು, ಬೆಂಗಳೂರಲ್ಲಿ ಸೆಟ್ಲ್ ಆಗೋದು, ಬೆಂಗಳೂರಲ್ಲಿ ಕೆಲಸ ಮಾಡಬೇಕು ಅಂತ ಆಲೋಚನೆಗಳೇನಾದ್ರು ಇದೆಯಾ, ಅಥವಾ ಹುಟ್ಟೂರಲ್ಲೇ ಇರ್ತೀನಿ, ಹುಟ್ಟೂರಲ್ಲೇ ಏನೋ ಸಾಧಿಸ್ತೀನಿ, ಅಲ್ಲಿಂದ ಅದು ಬಿಟ್ಟು ಬರಲ್ಲ ಅನ್ನೋ ಮೈಂಡ್ಸೆಟ್ ಅಂತ? ಇಲ್ಲೇ ಅದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಂತ ಹೇಳಿದ್ದೆ ಅಸಲು, ಏನೂ ಆಗಲಿಲ್ಲ ಅಂತ ಊರ ಕಡೆ ಹೋದೆ. ಇವಾಗ ಅದೇ ಸ್ವಲ್ಪ ಪಾಪ್ಯುಲಾರಿಟಿ ಬಂದಿದೆ, ನೋಡೋಣ ಇದರಿಂದ ಏನಾದ್ರು ಅವಕಾಶಗಳು ಬಂದರೆ ಖಂಡಿತ ಮಾಡೋ ಆಸೆ ಇದೆ ಸರ್. ಯಾರಿಗಿರಲ್ಲ, ಸುಮ್ಮನೆ ಈಗ ಖಂಡಿತ ಆಸೆ ಇದೆ. ಇದಕ್ಕಿಂತ ದೊಡ್ಡದಾಗಿ ಏನಾದ್ರು ಮಾಡಬೇಕು ಅಂತ ಆಸೆ ಇದೆ. ಅವಕಾಶಗಳು ಬಂದರೆ ಓಕೆ, ನಾನಿಲ್ಲ ಊರಲ್ಲಿ ಇರೋದಕ್ಕೆ ಫಿಕ್ಸು. ಇಲ್ಲಾಂದರೆ ನನ್ನ ಈಗ ನೆಕ್ಸ್ಟ್ ಯೂಟ್ಯೂಬ್ ಕಡೆ ಸ್ವಲ್ಪ ಶಾರ್ಟ್ ಫಿಲ್ಮ್ ಮಾಡೋದು, ಅದ್ರ ಕಡೆ ಫೋಕಸ್ ಮಾಡೋಕ್ಕಂತ ಜಾಸ್ತಿ ಆಸೆ ಇದೆ. ಕಂಟೆಂಟ್ ಅಂದರೆ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಕನಕಂತಲ್ಲಿ ಏನೆಲ್ಲ ಇರುತ್ತೆ ಅಂದರೆ ನೋಡೋದಕ್ಕೆ ಏನು ಮೆಸೇಜ್ ಕೊಡಬೇಕು ಅಂತ ಕನಕ ಯೋಚನೆ ಮಾಡ್ತಾರೆ. ನಾನು ಮೆಸೇಜ್ ನಿನ್ನ ವಿಡಿಯೋದಲ್ಲಿ ಮೆಸೇಜ್ ಇರ್ತಾ ಇಲ್ಲ, ನೆಗೆಟಿವ್ ಇರಬಾರ್ದು, ಎಂಟರ್ಟೈನ್ಮೆಂಟ್ ಇರಬೇಕು. ಸೋಷಿಯಲ್ ಮೀಡಿಯಾ ಈಗ ಶಾರ್ಟ್ ವಿಡಿಯೋ ಪ್ಲಾಟ್ಫಾರ್ಮ್ ಅಂದರೆ ನಾವು ಮೆಸೇಜ್ ಕೊಡ್ತಾರೆ ಕೆಲವು ನೋಡಲ್ಲ ಸರ್. ನಿನ್ನ ಮೆಸೇಜ್ ನಾನೇ 108 ಕೊಡ್ತೀನಪ್ಪ ಅಂತಾರೆ. ಎಂಟರ್ಟೈನ್ಮೆಂಟ್ ಇದು ಕೊಡು, ಅದಕ್ಕೆ ನಾನು ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಜಾಸ್ತಿ ಇಷ್ಟಪಡ್ತೀನಿ. ಅದು ನಾನು ಅಂದರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದ್ರೆ ಜಾಸ್ತಿ ಯೂತ್ಸಿಗೆ ಏನು ಬೇಕು ಅಂತ ಒಂದು ತಲೆಯಲ್ಲಿದೆ. ಹಾಗೆ ಹಂಗಾಗಿ ಆ ತಕ್ಕನಾಗೆ ಡೈಲಾಗ್ ನನ್ನ ವಿಡಿಯೋಗಳು ಎಲ್ರಿಗೂ, ಅಂದರೆ ನಿಮ್ಮ ವಿಡಿಯೋಗಳು ಎಲ್ರಿಗೂ ಇಷ್ಟ ಆಗಬೇಕಂತೇನಿಲ್ಲ, ಒಂದು ವರ್ಗದ ಜನತೆಗೆ ಇಷ್ಟ ಆಗುತ್ತೆ, ಅವ್ರ ತಲೆ ಇಟ್ಕೊಂಡು ಮಾಡಿ. ನನ್ನ ವರ್ಗ ಒಂದು ಯೂತ್ಸು, ನನ್ನ ಡೈಲಾಗ್ಗಳು ಅವರು ಕ್ರೇಜಿಗೆ ಇಷ್ಟಪಡ್ತಾರೆ. ಹಾಗಾಗಿ ಆ ಒಂದು ವರ್ಗದ ಜನಕ್ಕೆ ಮಾಡ್ತಾಯಿದ್ದೀನಿ. ಅಂದರೆ ಈಗ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ, ಅದರಲ್ಲೂ ಸ್ಪೆಷಲಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಯಾವ ಥರ ಕಂಟೆಂಟು ಮಾಡಿದ್ರೆ ಸೊಸೈಟಿಗೆ ಹೆಲ್ಪ್ ಆಗುತ್ತೆ, ಜನಗಳಿಗೆ ಎಂಟರ್ಟೈನ್ಮೆಂಟ್ ಆಗುತ್ತೆ, ಅವ್ರು ಖುಷಿ ಪಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಒಬ್ಬ ಕ್ರಿಯೇಟರ್? ಕೆಲವೊಂದು ಏನಾದ್ರು ಮೆಸೇಜ್ ಕೊಡೋಕೆ ವಿಡಿಯೋ ಮಾಡಿರ್ತೀವಿ ಸರ್, ಅವು ವರ್ಕ್ ಆಗಲ್ಲ, ಅವು ನಂಗೆ ಬೇಸ್ ಆಗುತ್ತೆ. ಇಷ್ಟ ಯಾವ ಥರ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಕಂಟೆಂಟ್? ಯಾವ ಥರ ಕಂಟೆಂಟ್ ಜಾಸ್ತಿ ನಾವು ಎಂಟರ್ಟೈನ್ಮೆಂಟ್ ಕಡೆಗೆ ಫೋಕಸ್ ಮಾಡಿರೋದ್ರಿಂದ ನನಗಂದ್ರೆ ತುಂಬ ಜನ ಇದ್ದಾರೆ ನಮ್ಮ ಭಾಗದಲ್ಲಿ ಮೆಸೇಜ್ ಕೊಡೋರು. ನಮಗೆ ಅದೊಂದು ಅಂದರೆ ತಲೆ ಅಂದರೆ ನಮ್ಮಲ್ಲಿ ಬರಬೇಕು, ನಾನು ಮೆಸೇಜ್ ಕೊಡಬೇಕು, ಎಂಟರ್ಟೈನ್ಮೆಂಟ್ ಕೊಡಬೇಕು. ಮೆಸೇಜ್ ಕೊಡೋರು ಇದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡೋರು ಇದ್ದಾರೆ. ನಾನು ಸ್ವಲ್ಪ ಈಗ ಎಂಟರ್ಟೈನ್ಮೆಂಟ್ ಕಡೆಗೆ ಜಾಸ್ತಿ ಒತ್ತು ಕೊಟ್ಟಿರೋದ್ರಿಂದ ಮೆಸೇಜಿಗಿರೋ ಒಂದು ಕಾನ್ಸೆಪ್ಟ್ ನನ್ನ ತಲೆ ಬಂದಿಲ್ಲ. ಆ ಕಡೆ ಗಮನ ಕೊಟ್ಟಿಲ್ಲದ್ರಿಂದ ಬರ್ತಾ ಇಲ್ಲ. ಬರೀ ಎಂಟರ್ಟೈನ್ಮೆಂಟ್ ಅಂದಂಗಿಂದ ಬರೀ ಆ ಕಡೆನೇ ಜಾಸ್ತಿ ಫೋಕಸ್ ಮಾಡಿದ್ದೀನಿ. ಕನಕ ಇವತ್ತು ಇಷ್ಟೊಂದು ಫೇಮಸ್ ಆಗೋಗಿದ್ದಾರೆ, ಈ ಕ್ರೆಡಿಟ್ನ ಯಾರಿಗೆ ಕೊಡೋಕೆ ಇಷ್ಟಪಡ್ತಾರೆ ಕನಕ? ಅಂದರೆ ಆ ಸಾಂಗಿಗೆ ಕೊಡ್ತೀರಾ, ಮ್ಯೂಸಿಕ್ ಡೈರೆಕ್ಟ್ರಿಗೆ ಕೊಡ್ತೀರಾ, ಹೀರೋಗೆ ಕೊಡ್ತೀರಾ, ನಿಮ್ಮ ಸಾಂಗ್ನ ವೈರಲ್ ಮಾಡಿದಂಥ ನಿಮ್ಮ ಆಡಿಯನ್ಸ್ಗೆ ಕೊಡ್ತೀರಾ? ಎಲ್ರಿಗೂ ಸರ್. ನಾನು ಡೈಲಾಗ್ ಹೊಡೆದೆ, ಅದು ಜನರು ಇಷ್ಟಪಟ್ಟರು. ಆ ಡೈಲಾಗ್ ಸಾಂಗ್ ಕನೆಕ್ಟ್ ಆಗಿತ್ತು, ಚೆನ್ನಾಗಿತ್ತು. ಇಡೀ ಉಪೇಂದ್ರ ಟೀಮಿಗೆ, ಉಪೇಂದ್ರ ಸರ್ಗೆ, ಗುರುಕಿರಣ್ ಸರ್ಗೆ, ಇಡೀ ಟೀಮ್ ಜನತೆಗೆ ಮಾಡಬೇಕಾದ್ರೆ ನಮ್ಮದಾಗಿರುತ್ತೆ, ಮಾಡಾದ್ಮೇಲೆ ಜನರದಾಗಿರುತ್ತೆ. ಹಾಗಾಗಿ ಜನತೆಗೆ
ಓಕೆ, ಕೊನೆಯದಾಗಿ ಅದನ್ನ ನಮಗೋಸ್ಕರ ಲೈನ್ ನೀವೇನು ಯಾವ ಲೈನ್ ರೆಡಿ ಮಾಡಿ ಯಾವ ಲೈನ್ ಫೇಮಸ್ ಆಗಿದ್ರೆ ಆ ಲೈನ್ ಆಯ್ತು ಖಂಡಿತ ಸರ್, ಕಂಪ್ಲೀಟ್ ಆಗಿ ವಿತ್ ಸಾಂಗ್ ಖಂಡಿತ. ಗುರು ಒಂದು ಟೈಮಲ್ಲಿ ಅವಳಾಗೆ ಬಂದ್ಲು, ಅವಳಾಗೆ ಓದ್ಲು, ಆದರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ. ಏನಂದ್ಲೇ? ಓ ನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಈ ಪಯಣ ಹೀಗೆ ಸಾಗಲಿ. ಯಾವುದೇ ರೀತಿಯ ಶಾರ್ಟ್ ಕಟ್ ನೋಡುತ್ತೆ, ಯಾವುದೇ ರೀತಿಯ ಅಡ್ಡದಾರಿ ತುಳಿದಲ್ಲೇ ಇದೇ ಥರ ಜನರನ್ನ ಎಂಟರ್ಟೈನ್ ಮಾಡ್ತಾ ಇರಿ. ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗಲಿ.